ನನ್ನ ಒಂದ್ ಮಾಡ್ಬೇಕಾಗಿರೋದು ಕೂಡ ಅಣ್ಣನೇ. ನನಗೆ ಟೈಮ್ ಬೇಕು ಅಂತ ಹೇಳಿದೆ ಅಲ್ವಾ ಶಶಿ? ಆದ್ರೆ ನಾನ್ ಬೇಕು ಅಂತ ನೀನ್ ಅಣ್ಣನ ಜೊತೆ ಹೇಳಿಲ್ವಲ್ಲ ಅಭಿ. ಅದ್ಕೆ ಕೇಳಿದ್ಲು, ಕೇಶವ ಕೇಳ್ದ, ದೊಡ್ಡವರು ಕೂಡ ಕೇಳಿದ್ರು, ನೀನು ಬಾಯ್ ಬಿಡ್ಲಿಲ್ಲ. ನಾನ್ ಪ್ರೀತಿಸಿರೋ ಹುಡ್ಗಿನ ಬೇರೆಯವ್ರಿಗೆ ಹೇಗ್ ಕೊಡ್ತೀಯ ಅಂತ ಕೂಡ ನೀನ್ ಕೇಳಲಿಲ್ಲ. ಯಾವತ್ತಿಗೆ ಆದ್ರೂ ನನ್ನೇ ಮದ್ವೆ ಮಾಡ್ಕೋತೀನಿ ಅಂತ ಒಂದ್ ಮಾತು ಕೂಡ ಹೇಳಲಿಲ್ಲ. ಹಾಗಂತ ಆ ಕೋಪದಲ್ಲಿ ಬೇರೆ ಮದುವೆಗೆ ಒಪ್ಕೋತೀಯಾ? ನಾಳೆನೆ ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳು, ಇವಾಗ್ಲೇ ನಿನ್ ಜೊತೆ ಬರ್ತೀನಿ. ಹೇಳಲ್ಲ ಅಲ್ವಾ? ಯಾಕೆ ಹೇಳ್ತಿಲ್ವೋ? ನಿನ್ ಮಾತಿಗೆ ಏನ್ ಅಡ್ಡ ಬರ್ತಿದ್ಯೋ ನನಗ್ ಗೊತ್ತಿಲ್ಲ ಅಭಿ. ನಾನ್ ನಿನ್ನ ಇಷ್ಟಪಟ್ಟಿದ್ದೀನಿ, ಹಾಗಂತ ನಮ್ಮ ಅಣ್ಣನ್ಗೆ ಕಷ್ಟ ಕೊಡಕ್ಕಾಗಲ್ಲ, ನಿನ್ಗೋಸ್ಕರ ಕಾಯಕ್ಕಾಗಲ್ಲ, ನಮ್ಮ ಅಣ್ಣನ್ಗೆ ಅವಮಾನ ಮಾಡಲ್ಲ. ಹೊರಟೋಗು ಅಭಿ. ನಿನ್ಗೂ ನನ್ಗೂ ಸೆಟ್ ಆಗಲ್ಲ ಅನ್ಸುತ್ತೆ. ಮನುಷ್ಯರು ಒಂದಾದಾಗೆ ಅವ್ರ ಮನಸ್ಸುಗಳು ಒಂದಾಗಲ್ಲ ಅಂತಾರೆ. ನಮ್ ಜಾತಕ ಏನೋ, ನಮ್ಮ ಮನಸ್ಸುಗಳು ಒಂದಾದಾಗೆ ನಮಗ್ ಒಂದಾಗೋಕ್ ಆಗ್ತಿಲ್ಲ. ಈ ಜೀವನಕ್ಕೆ ಇಷ್ಟ ಏನೋ. ಶಶಿ, ಬೇಡ ಅಭಿ. ನಾಳೆನೋ ನಾಡಿದ್ದು ಮದ್ವೆ ಮಾಡ್ಕೊಳ್ಳೋ ಅಂತವಳು ಹೀಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಚೆನ್ನಾಗಿರಲ್ಲ. ದಯವಿಟ್ಟು ಹೊರಟೋಗು. ನಿನ್ಗೂ ನನ್ಗೂ ಸೆಟ್ ಆಗಲ್ಲ ಅನ್ಸುತ್ತೆ. ನಾಳೆನೋ ನಾಡಿದ್ದು ಮದ್ವೆ ಆಗೋ ಅಂತವಳು ಹೀಗೆ ಇನ್ನೊಬ್ಬ ವ್ಯಕ್ತಿ ಜೊತೆ ಮಾತಾಡ್ತಿದ್ದೀನಿ ಅಂತ. ಹಲೋ, ಏನಿನ್ ದೌರ್ಜನ್ಯ? ಅನಂತಗೆ ಯಾಕೆ ಹೀಗೆ ಪದೇ ಪದೇ ಟಾರ್ಚರ್ ಕೊಡ್ತಿದ್ಯಾ? ನೀನ್ ಕೊಡೋ ಟಾರ್ಚರ್ಗಿಂತನಾ, ನಿನ್ ಸ್ಯಾಡಿಸಮ್ಗಿಂತನಾ? ಅವನ್ ಯಾರೋ ಯಾರ ಜೊತೆನೋ ಮದ್ವೆ ಮಾಡ್ತಿದ್ರೆ ನಮ್ದೇ ತಪ್ಪು. ಆ ನ್ಯೂಸ್ ಕೇಳಿ ನೀವಿಬ್ರು ಎಂಜಾಯ್ ಮಾಡ್ತಿದ್ದೀರಲ್ಲ, ಅದು ತಪ್ಪು. ಅರೆ, ನಾವು ಕೂಡ ಲವರ್ಸ್ ಅಲ್ವಾ? ನಾವು ಬೇರೆ ಆದ್ರೆ ಹೇಗಿರುತ್ತೆ ಹೇಳು? ದರಿದ್ರ ಹೊರಟೋಗುತ್ತೆ. ಅದೇ ಮತ್ತೆ ತಪ್ಪಾಗಿ ಮಾತಾಡ್ತಿದ್ಯಾ. ಪ್ರೇಮಿಗಳು ಒಂದಾಗ್ಬೇಕು, ಪ್ರೀತಿ ಗೆಲ್ಬೇಕು. ಪ್ರೀತಿ ಜಿಂದಾಬಾದ್. ಸಾಧ್ಯ ಆದ್ರೆ ಅವ್ರನ್ನ ಒಂದ್ ಮಾಡು. ಅದು ಆಗದೆ ಇರೋ ಕೆಲ್ಸ. ನೀನ್ ಯಾಕೆ ಮಾಡ್ತೀಯ ಬಿಡು. ನೀನ್ ನನ್ ಜೊತೆನೆ ಒಂದಾಗ್ತಿಲ್ಲ, ಇನ್ ಅವ್ರನ್ನ ಯಾಕೆ ಒಂದ್ ಮಾಡ್ತೀಯ? ನಿನ್ ಜೊತೆನೂ ಒಂದಾಗಲ್ಲ, ಅವ್ರನ್ನು ಒಂದಾಗೋ ಬಿಡಲ್ಲ. ನೀನು ನಾನು ಒಂದಾಗ್ತೀವಿ, ಅವರನ್ನು ಒಂದ್ ಮಾಡ್ತೀವಿ. ನೋಡ್ತಾ ಇರು. ಇಟ್ಸ್ ಇಂಪಾಸಿಬಲ್. ಯಾವ ರೂಮಲ್ಲಿ ನೋಡು ಸ್ಮಶಾನ ನಿಶಬ್ದ. ಅಭಿನ ನೋಡ್ತಿದ್ರೆ ಮಾತ್ರ ತುಂಬಾ ನೋವಾಗ್ತಿದೆ ಕಣೆ. ಶಶಿ ಬಗ್ಗೆ ಹೇಳೋ ಅಗತ್ಯನೇ ಇಲ್ಲ. ಇಬ್ರು ಪ್ರೇಮಿಗಳು ಬೇರೆ ಆಗ್ತಿದ್ದಾರೆ ಕಣೆ, ತುಂಬಾ ನೋವಾಗ್ತಿದೆ ಕಣೆ. ನಾಳೆ ನಿಶ್ಚಿತಾರ್ಥ ಅಂತೆ, 2 ದಿನ ಆದ್ಮೇಲೆ ಮದ್ವೆ ಅಂತೆ. ಆದ್ರೂ ಆ ಚಾಣಕ್ಯ ಸ್ಯಾಡಿಸಮ್ ನೋಡು. ಹೋಗಿ ಹೋಗಿ ಅವನ್ ತಂಗಿ ಮದ್ವೆನ ಈ ಮನೇಲೆ ಮಾಡ್ಬೇಕಾ? ಅಭಿಗೆ ಅಷ್ಟೊಂದು ನೋವು ಕೊಡ್ಬೇಕಾ? ಶಾಪಕ್ಕಿಂತ ಭಯಂಕರವಾಗಿರೋದು ಕಣೆ ಆ ನೋವು. ಕಣ್ಣೀರ್ ಬರ್ತಿದೆ. ಏನೇ, ನಾನು ಇಷ್ಟು ಮಾತಾಡ್ತಿದ್ರು ನೀನ್ ಮೌನವಾಗೇ ಇದೀಯಾ? ನಿನ್ಗೆ ನೋವೇ ಆಗ್ತಿಲ್ವೇನೆ? ಎಷ್ಟೇ ಆದ್ರೂ ಅಭಿ ನಿನ್ ಸೋದರಳಿಯ ಮಗ ಕಣೆ. ನೀವು ನನ್ನ ಸೋದರಳಿಯನ್ ಮಗನ್ ಬಗ್ಗೆ ಹೇಳ್ತಿದ್ದೀರಾ? ನಾನು ಮಗಳ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ದಿವ್ಯ ಬಗ್ಗೆನಾ? ಅವಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಏನಿದೆ? ಅವಳಿಗೆ ಏನ್ ನೋವಿದೆ? ನೋವಲ್ಲ,
ಜವಾಬ್ದಾರಿ ಇದೆ. ಅವಳಿ ಮದ್ವೆ ನಡೆಯೋದಕ್ ಬಿಡ್ತಾಳೆ ಅನ್ಕೊಂಡಿದ್ದೀರಾ? ತನ್ನ ಅಣ್ಣನ್ಗೆ ನಾದ್ನಿಗೆ ಅನ್ಯಾಯ ಆಗೋದಕ್ ಬಿಡ್ತಾಳೆ ಅನ್ಕೊಂಡಿದ್ದೀರಾ? ಅವಳು ಗಂಗಾ ಮಗಳು ರೀ, ಅಷ್ಟು ಸುಲಭವಾಗಿ ಸುಮ್ಮನೆ ಬಿಡೋಲ್ಲ. ಏನ್ ಮಾಡ್ತಾಳೆ ಅಂತೀಯಾ? ಏನೋ ಒಂದು ಮಾಡಿ ಆ ಅಭಿಗೆ ಶಶಿಗೆ ಮದ್ವೆ ಮಾಡಿಸ್ತಾಳೆ. ಏನಪ್ಪ ಅಷ್ಟು ಖಂಡಿತವಾಗಿ ಹೇಗೆ ಹೇಳ್ತಿದ್ಯಾ? ಅವಳಿಗೆ ಅಣ್ಣ ಅಂದ್ರೆ ಪಂಚಪ್ರಾಣ. ಅಭಿಗೋಸ್ಕರನೇ ಅಲ್ವಾ ಅವಳು ಚಾಣಕ್ಯನ್ ಮನೆಗೆ ಹೋಗಿದ್ದು. ಅಭಿ ಶಶಿ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಅಲ್ವಾ ಅವ್ರಿಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದ್ದು. ದಿಢೀರಾಗಿ ನಡೆದ ಅವಳು ಮದ್ವೆ ನಾವು ಒಪ್ಕೊಂಡಿದ್ದು ಅಭಿ ಶಶಿ ಮದ್ವೆ ಮಾಡೋದಕ್ಕೆ ಅಲ್ವಾ? ಕರೆಕ್ಟ್. ಆದ್ರೆ ಈ ಮದ್ವೆನ ಹೇಗ್ ತಡಿತಾಳೆ? ಅವಳು ತಡಿಬೇಕು ಅನ್ಕೊಂಡ್ರೆ ಅವಳನ್ನ ತಡಿಯೋರು ಯಾರು ಪೌಡ್ರು? ಅಂದ್ರೆ ಚಾಣಕ್ಯ ಕಣ್ತಪ್ಸಿ ಶಶಿನ ಕರ್ಕೊಂಡು ಹೋಗಿ ಅಭಿ ಹತ್ರ ತಾಳಿ ಕಳಿಸ್ತಾಳೆ ಅಂತೀಯಾ? ಅದಕ್ಕೆ ಅಭಿ ಒಪ್ಕೋಬೇಕಲ್ವಾ? ಅಷ್ಟಕ್ಕೂ ಅವನು ಒಪ್ಕೊಂಡ್ರೆ ಶಶಿ ಚಾಣಕ್ಯ ಬೇರೆ ಮದ್ವೆ ಯಾಕೆ ಮಾಡ್ತಾನೆ? ಶಶಿ ಜೊತೆ ಮದ್ವೆಗೆ ಒಪ್ಕೊಳ್ದೆ ಇರೋದಕ್ಕೆ ಅಭಿಗೆ ಶಾಪ ಅನ್ನೋ ಕಾರಣ ಇದೆ. ಆದ್ರೆ ದಿವ್ಯಾ ಸುಮ್ಮನೆ ಇರೋದಕ್ಕೆ ಯಾವ ಕಾರಣನೂ ಇಲ್ಲ. ಹೇಗಾದ್ರೂ ಅಭಿ ಶಶಿ ಮದ್ವೆ ಮಾಡ್ಬೇಕು ಅನ್ಕೋತಾಳೆ. ಏನೋ ಒಂದು ಪ್ಲಾನ್ ಮಾಡ್ತಾಳೆ. ಆ ಪ್ಲಾನ್ ಏನು ಅಂತ ತಿಳ್ಕೊಂಡು ನಾವ್ ಅದನ್ನ ಉಲ್ಟಾ ಮಾಡ್ಬೇಕು. ಅಭಿ ಶಶಿ ಮದ್ವೆ ನಡೀದ ಹಾಗೆ ಮಾಡ್ಬೇಕು. ಯಾಕೆ? ಅವ್ರ ಮದ್ವೆ ನಡೆದ್ರೆ ನಮ್ಗೇನ್ ನಷ್ಟ? ಆ ನಿತ್ಯ ಹೇಳಿದ್ಲು ಅಂತ ಹೀಗ್ ಮಾಡ್ತಿದ್ಯಾ? ನಿತ್ಯ ಹೇಳಿದ್ಲು ಅಂತ ಮಾತ್ರ ಅಲ್ಲ, ಈ ಮದ್ವೆ ನಡೆದ್ರೆ ಶಶಿ ಕೂಡ ಈ ಆಸ್ತಿಲಿ ಪಾಲ್ದಾರಳಾಗ್ತಾಳೆ.